परंपरां वंदे गुरु परंपरां। हरि ओम हरि ओम ಎಚ್ಚರಾಗ್ರಿ. ಇವತ್ತಿನ ದಿನ ಗೋಕುಲ್ ರೋಡ್ನಲ್ಲಿರುವಂತಹ ಗ್ರೀನ್ ಗಾರ್ಡನ್ದ ಆದಿಶಕ್ತಿ ಕರಿಯಮ್ಮ ದೇವಸ್ಥಾನದಲ್ಲಿ ಅವಳ ಒಂದು ಸನ್ನಿಧಿಯಲ್ಲಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತ ಏನಪ್ಪ ಅಂತ ಹೇಳಿದರೆ ಗುರು ಆರಾಧನಾ ಕಾರ್ಯಕ್ರಮ. ಈ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ತಾರಾನಂದ ಸರಸ್ವತಿಯವರಿಗೆ ನನ್ನ ಅನಂತ ವಂದನೆ ಸಲ್ಲಿಸುತ್ತಾ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಪೂಜ್ಯರಿಗೂ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಗೂ ನನ್ನ ಶ್ರೇಷ್ಠ ಅಷ್ಟಾಂಗ ನಮಸ್ಕಾರ. ಇವತ್ತಿನ ದಿನ ನಮಗೆ ಕೊಟ್ಟಿರುವಂತಹ ವಿಷಯ ಗುರುವಿನ ಮಹಾತ್ಮೆ. ಗುರು ಮಹಿಮಾ ಹೇಳ್ರಿ ಅಂತ ಹೇಳಿದ್ದಾರೆ. ಗುರು ಮಹಿಮಾ ಅಪಾರ ಮಹಿಮಾ ರೀ. ಅದನ್ನು ನನ್ನ ಇಡೀ ಜೀವನ ತುಂಬೆಲ್ಲ ಹೊಗಳಿದರೂ ಸಹಿತ ಅವರ ಕೃಪೆಯನ್ನು ನಾನು ಸ್ಮರಿಸಿದರೂ ಸಹಿತ ಕಡಿಮೆನೇ ರೀ. ಗುರು ನಮ್ಮ ಜೀವನದಲ್ಲಿ ಇಲ್ಲದೆ ಇದ್ದಿದ್ದೇ ಆದರೆ ಯಾವುದೋ ಪಶು ಪಕ್ಷಿ ಪ್ರಾಣಿಗಿಂತ ನಾವು ಕಡೆರಿ. ಅದಕ್ಕಾಗಿ ಕಣ್ಣೂರು ಮಹಾರಾಜರಾಗಿರುವಂತಹ ಗಣಪತ್ ಮಹಾರಾಜವರು ಕೂಡ ನನ್ನ ಜೀವನದಲ್ಲಿ ಅನೇಕ ಸಲ ಅವರ ದರ್ಶನ ಭಾಗ್ಯವನ್ನು ತೆಗೆದುಕೊಂಡಿದ್ದೇನೆ. ನನಗೂ ಕೂಡ ಅವರು ಕಣ್ಣೂರಿನಲ್ಲಿ ಒಂದು ಪ್ರವಚನಕ್ಕೆ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಅಲ್ಲೇ ಆ ಒಂದು ಮಠದಲ್ಲಿ ಮುಖ್ಯ ದ್ವಾರದ ಮೇಲೆ ಬರೆದಿರುವಂತಹ ವಾಣಿ ಸತ್ಯಂ ವದ ಧರ್ಮಂ ಚರ. ಗುರು ನಮಗೆ ಏನು ಕಲಿಸ್ತಾನಪ್ಪ ಅಂತ ಹೇಳಿದರೆ, ನಮಗೆ ಸತ್ಯವಾದದ್ದನ್ನು ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿರಿ ಮತ್ತು ಧರ್ಮದಂತೆ ನಡೆದುಕೊಳ್ಳಿರಿ. ಅದಕ್ಕಾಗಿ ಈ ಧರ್ಮದ ವ್ಯಾಖ್ಯಾನ ಅಂತ ಹೇಳಿದರೆ ಅದು ಅತಿ ವಿಸ್ತಾರವಾಗಿದೆ. ಆದರೂ ಕೂಡ ಧೃತಿಕ್ಷಮಾ ನಮಸ್ತೆ ಯಂ ಶೌಚಮೇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮ ಲಕ್ಷಣ. ಈ ಎಲ್ಲ ಗುಣಗಳನ್ನು ಯಾರು ಧರಿಸಿಕೊಂಡಿದ್ದಾರೋ ಅವರಿಗೆ ಧರ್ಮವಂತರಂತ ಹೇಳ್ತಾರೆ. ಈ ಚತುರ್ವಿಧ ಪುರುಷಾರ್ಥದಲ್ಲಿ ಅರ್ಥ ಕಾಮ ಮತ್ತು ಧರ್ಮ ಮೋಕ್ಷ ಪುರುಷಾರ್ಥದಲ್ಲಿ ಅರ್ಥ ಕಾಮ ಪಶು ಪಕ್ಷಿಗಳಿಗೆ ಸಮಾನವಾಗಿದೆ. ಕೇವಲ ಅರ್ಥ ಕಾಮಗಳಲ್ಲೇ ನಮ್ಮ ಜೀವನವನ್ನು ಜೀವಿಸಿದ್ದೇ ಆದರೆ ನಾವು ಪಶು ಸಮಾನರಿ. ನಮ್ಮ ಜೀವನದಲ್ಲಿ ಧರ್ಮವೂ ಬೇಕು. ಆಗಿದ್ದವರಿಗೆ ಮಾತ್ರ ಮೋಕ್ಷದ ಒಂದು ಪುರುಷಾರ್ಥವನ್ನು ಸಾಧಿಸಲಿಕ್ಕೆ ಸಾಧ್ಯ. ಆ ಮೋಕ್ಷವನ್ನು ಕೊಡುವಂಥವರು ಯಾರಪ್ಪ ಅಂತ ಹೇಳಿದ್ರೆ ಕೇವಲ ಗುರುವಿನ ಮಾತ್ರ. ಗುರುವಿನ ಜ್ಞಾನನ ಇದೆ. ಗುರು ಇಲ್ಲದೆ ನಮಗೆ ಸತ್ಯದ ಜ್ಞಾನವನ್ನು ಕೊಡಲಿಕ್ಕೆ ಯಾರೂ ಸಾಧ್ಯನೇ ಇಲ್ಲ. ಈಗ ವೇದಿಕೆ ಮೇಲಿರುವಂತಹ ಪೂಜ್ಯರು ಸಹಿತ ಹೇಳಿದರು, ನಮಗೆ ಯಾರ್ಯಾರಿಗೋ ಗುರು ಅಂತ ಹೇಳ್ತೇವೆ, ಯಾರ್ಯಾರೋ ನಮಗೆ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ರೀ. ಅವು ತಾತ್ಕಾಲಿಕ ಗುರು. ಆದರೆ ತತ್ವಮಸಿ ಮಹಾವಾಕ್ಯವನ್ನು ಯಾರು ತಿಳಿಸಿ ಅದರಂತೆಯೇ ನಮಗೆ ಉಳಿಸಿಬಿಡ್ತಾರೋ ಅವರು ನಿಜವಾದ ಗುರು ರೀ. ಆ ಮಹಾವಾಕ್ಯವನ್ನು ನಮ್ಮ ಜೀವನದ ಧ್ಯೇಯ ರೀ. ನಾವು ಎದರ ಸಲುವಾಗಿನ ಬಂದಿಲ್ಲ ರೀ. ನಾವು ಬಂದಿದ್ದೇನಪ್ಪ ಅಂತ ಹೇಳಿದರೆ ಮುಕ್ತ ಆಗಲಿಕ್ಕೆ ಬಂದಿದ್ದೇವೆ. ಈ ನಮಗೆ ಬಂಧನ ಬೇಡ ರೀ. ಬಂಧನದಿಂದ ಬಿಡುಗಡೆ ಬೇಕಾಗಿದೆ, ಅಜ್ಞಾನದಿಂದ ಬಿಡುಗಡೆ ಬೇಕಾಗಿದೆ. ನಮ್ಮ ಜೀವನದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿನೇ ಆದಿಗುರು ಶಂಕರಾಚಾರ್ಯರು ಸಹಿತ ಹೇಳ್ತಾರೆ. ನಾವು ಯಾವ್ಯಾವುದಕ್ಕೂ ಆಧ್ಯಾತ್ಮಿಕ ಅಂತ ತಿಳ್ಕೊಂಡಿದ್ದೇವೆ. ಯಾವುದಕ್ಕನ್ನ ರೀ ನೋಡಿದ್ರೆ ಪಾಪನೂ ಅನಿಸ್ತೈತ್ರಿ. ಈ ಮಾನವ ಜನ್ಮ ಬಂದಿದ್ದು ಅತ್ಯಂತಿಕ ದುರ್ಲಭ. ಆ ಮಾನವ ಜೀವನದಲ್ಲಿ ನಾವು ಆಧ್ಯಾತ್ಮಿಕ ವಿಷಯದಲ್ಲಿ ಏನೇನೋ ಮಾಡ್ತಾ ಇದ್ದೇವೆ. ಮನೋರಂಜನಾ ಕಾರ್ಯಕ್ರಮ ಅಲ್ಲರಿದೆ. ಇದರಲ್ಲಿ ನಮಗೆ ಯಾರಿಂದಲೂ ಹೊಗಳಿಕೆ ಬೇಕಾಗಿಲ್ಲ, ತೆಗಳಿಕೆ ಬೇಕಾಗಿಲ್ಲ ರೀ. ನನ್ನ ಗುರು ಮಾತಾ ಅಂತ ಹೇಳಬೇಕಾಗಿನೂ ಇಲ್ಲ ರೀ. ಯಾರಿಂದಲೂ ನನಗೆ ಏನೇನೂ ಅಪೇಕ್ಷೆ ಇಲ್ಲ. ಗುರು ಮಾತಾ ಅಂತ ಹೇಳಂತಲೂ ನಾ ಹೇಳಿಲ್ಲ ರೀ. ಕೇವಲ ನನಗೆ ವಿಜಯಾವಧಿ ಅಂದರೂ ಸಾಕ್ರಿ. ಆದರೆ ನನ್ನಲ್ಲಿ ಯಾರು ಕಲಿತಾರಲ್ಲ ಅವರಿಗೆ ನಾನು ಗುರು ರೀ. ಎಲ್ಲರೂ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ಸದ್ಗುರು ನನಗೆ ಏನು ತಿಳಿಸಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಬ್ರಹ್ಮೈ ಏಕಾಕ್ಷರಂ ಅರ್ಥತಾಂ ಬಸ್ ಹೋಗಯ. ಬ್ರಹ್ಮ ಪದವನ್ನು ಅರ್ಥಿಸಿಕೊಂಡರೆ ಅವರ ಜೀವನ ಸಾರ್ಥಕ ರೀ. ಅದರ ಮುಂದೆ ಮತ್ತೊಂದು ಯಾವುದೂ ಇಲ್ಲ ರೀ. ಇಂದ್ರ ಪದವಿನೂ ಇಲ್ಲ, ನಿಮ್ದು ಯಾವುದೂ ಇಲ್ಲ. ಆ ಗುರುವಿನಿಂದ ಪಡೆದುಕೊಂಡಿರುವಂಥ ಜ್ಞಾನದಲ್ಲಿ ಕಣ್ಣೂರು ಮಹಾರಾಜರು ಹೇಳ್ತಿದ್ದಾರೆ, ಇದ್ದಂಗಿರೋ ಸಿದ್ದೇಶ್ವರ ಬಸ್ ಲಾಖೋ ಕಿ ಬಾತ್ ಹೈ.
ನಾ ಎಲ್ಲಿದ್ದೇನೆ, ಹೇಗಿದ್ದೇನೆ, ಆನಂದವಾಗಿದ್ದೇನೆ ಅನ್ನೋದನ್ನು ಗುರುತಿಸಿದ ನಂತರ ನನಗೆ ಯಾರಿಂದಲೂ ಏನನ್ನೂ ಬೇಕಾಗಿಲ್ಲ. ನಾ ಎಲ್ಲಿದ್ದೇನೆ, ಹೇಗಿದ್ದೇನೆ, ಆತ್ಮನೇ ಇದ್ದೇನೆ. ಅದಕ್ಕಾಗಿ ಗುರು ಏನು ಹೇಳ್ತಾನಪ್ಪ ಅಂತ ಹೇಳಿದರೆ, ನಾನು ಬ್ರಹ್ಮನು ಹೌದಂತೆ, ನಾನು ನರನು ಅಲ್ಲಂತೆ, ಏನೋ ಏನೋ ಬೋಧಿಸಿ ಗುರು ತಾನೇ ತಾನಾದನಂತೆ. ನಾವು ಗುರು ಬೆನ್ನು ಹತ್ತಿ ಹೋಗಬೇಕಾಗಿಲ್ಲ ರೀ. ಒಂದ್ಸಲ ತಿಳಿಸಿದ ನಂತರ ಗುರು ನಮಗೆ ಹೇಗೆ ಅಂತ ಹೇಳಿದರೆ, ಅನಂತ ಸಮುದ್ರ ಸಾಗರವನ್ನು ದಾಟಿಸಲಿಕ್ಕೆ ನೌಕಾಯಿತಾಭ್ಯಾಮ್, ಕೇವಲ ನೌಕೆ ರೀ. ನಾನು ನೌಕೆನ ಹಿಡ್ಕೊಂಡ ಕೊಡ್ಬೇಕಂತಲೂ ಇಲ್ಲ ರೀ. ನನ್ನ ಧ್ಯೇಯವನ್ನು ದಡವನ್ನು ಮುಟ್ಟಿಸಿದ ಅಲ್ಲ, ಕೃತಕೃತ್ಯೋಹಂ ಧನ್ಯೋಸ್ಮಿಹಂ. ಅದಕ್ಕಾಗಿ ಇಲ್ಲಿ ಗುರುವಿನ ಮಹಿಮೆ ಹೇಳಂಥೇಳಿ ನಮಗೆ ಇದರಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಗುರುವಿನ ದೇವನಾಹಿ ದೂಜ, ಗುರುವಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ರೀ. ಗುರು सुखाचा सागर, गुरु हा प्रेमाचा आगर, गुरु धैर्याचा डोंगर रे. धैर्यವನ್ನು ಕೊಡ್ತಾನ್ರಿ. ಮಾ ಭಯಿಷ್ಠ, ನೀ ಹೆದರಬೇಡ, मी आहे, ಕಾಳಜಿ ಕರು ನಕ. ಸಾಕ್ರಿ, ನಾನು ಇದ್ದೇನೆ ಅಂದ್ರೂ ಸಹಿತ ನಮ್ಗೆ ಎಷ್ಟು ಧೈರ್ಯ ರೀ. ಅದಕ್ಕಾಗಿ ಒಂದು ಹುಡುಗಿ ರೀ ಅಜ್ಜಿ ಮನೆಗೆ ಹಿಂಗೆ ಎಕ್ಸಾಮ್ ಆದ ಕೂಡಲೇನ ಮುಂಬೈಗೆ ಹೊಂಟ್ಲಂತ್ರಿ. ಬ್ಯಾಡವ ನಾವು ಬರ್ತೇವಂದ್ರು, ಇಲ್ಲ ನಾ ಎಂದರೆ ಅಜ್ಜಿ ಕಡೆ ಹೋಗೇನೋ ಇಲ್ಲ ಅಂತೇಳಿ ಟಿಕೆಟ್ ತೆಗಿಸಿ ಟ್ರೈನ್ಯಾಗ ಕುಂತ ಬಿಟ್ಲಂತ್ರಿ. ಅವಾಗ ಅವರಪ್ಪ ಅಂದ ಅಂತ ಒಂದು ಇದು ಚೀಟಿ ಬರೆದು ಕೊಟ್ಟ ಅಂತ, ಇದು ಹಿಡ್ಕೊಳ್ಳುವ, ನಿನಗೆ ಯಾವಾಗ ಬೇಕು ಅನ್ನಿಸ್ತೈತೆ ನೋಡಿ, ಹೆದರಿಕೆ ಅನ್ನಿಸ್ತೈತೆ ನೋಡು, ಇದು ತೆಗಿದ್ ನೋಡು ಅಂತೇಳಿ ಹೋದ್ಲಂತ. ಕುಳಿತ್ಕೊಂಡ್ಲಂತ, ರಾತ್ರಿ ಹಾಕೊಂತ ಬಂತಂತ. ಅದು ಸಹಿತ ಲೋಕಲ್ ಗಾಡಿ ಒಳಗೆ ಯಾರ್ಯಾರೋ ಹತ್ಲಿಕ್ಕೆ ಶುರು ಮಾಡಿದ್ರಂತ. ಈಗಿನ ಜಗತ್ತು ಹ್ಯಾಂಗದ ಅನ್ನೋದು ಗೊತ್ತದ ರೀ. ಆ ಹುಡುಗಿಗೆಲ್ಲರೂ ನೋಡಿದ್ರೆ ಆಕೆಗೆ ಹೆದರಿಕೆ ಶುರು ಆತಂತ. ದುಷ್ಟರ ದೃಷ್ಟಿಯಿಂದ ಎದುರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲಂತ. ಅವಾಗ ಆಕೆಗೆ ಭಾಳ ಹೆದರಿಕೆ ಬಂತಂತ. ಆಕೆ ಆ ಚೀಟಿ ತೆಗೆದು ಓದಿ ನೋಡಿದ್ಲಂತ. ಅದ್ರಾಗ ಬರ್ದಿದ್ದಿತ್ತಂತ, ಚಿನ್ನು, ನಾನು ನಿನಗೆ ಎಂದಾದರೂ ಒಬ್ಬಕ್ಕೆ ಕಳಿಸ್ಲಿಕ್ಕೆ ಸಾಧ್ಯನೋ, ನಾನು ನಿನ್ನ ಕಡೆನೇ ಇದ್ದೇನೆ, ನಾನು ನಿನ್ನ ಮುಂದಿನ ಡಬ್ಬಿಯೊಳಗೆ ನಿನ್ನ ಮೇಲೇ ನನ್ನ ದೃಷ್ಟಿ ಅದ, ನೀ ಏನು ಹೆದರಬೇಡ ಅಂಥೇಳಿ ಬರ್ದಿದ್ದಿತ್ತಂತೆ. ಇವು ಎಲ್ಲ ಬರೆದು ಕೊಟ್ಟಿದ್ಯಾರ್ರಿ ನಮ್ಮ ಸದ್ಗುರುನ ರೀ. ಆ ಸದ್ಗುರು ಹೇಳ್ತಾನೆ, ಮೀ ಆಹೆ ಕಾಳಜಿ ಕರುನಕ. ಸಾಕ್ರಿ, ಮತ್ತೇನು ಬೇಕ್ರಿ. ಅದಕ್ಕಾಗಿ ಗುರು ಕೃಪಾ ಯಾರಿಗೆ ಆಗಿದೆಯೋ ಅವರ ಒಂದು ಲಕ್ಷಣ ಹೇಳ್ತೇನೆ ರೀ. ಅವರು ಯಾವಾಗಲೂ ಕೂಡ ಆನಂದವಾಗಿರುತ್ತಾರೆ, ಮೊದಲನೇ ಲಕ್ಷಣ ರೀ. ಎರಡನೇ ಲಕ್ಷಣ ಅಂತ ಹೇಳಿದ್ರೆ ಅವರಲ್ಲಿ ರಾಗದ್ವೇಷ ಇರೋದಿಲ್ಲ ರೀ. ಇವರು ನಮ್ಮವರು ಅವರು ಅಂತ ಹೇಳಿದಂಗಿಲ್ಲ ರೀ. ಯಾರು ಶ್ರೇಷ್ಠ ಅಂತಿಲ್ಲ ರೀ, ಯಾರು ಕನಿಷ್ಠ ಅಂತ ಇಲ್ಲ ರೀ. ಅದಕ್ಕಾಗಿ ಇಡೀ ವೇದಾಂತದ ಸಾರದಲ್ಲಿಯೂ ಕೂಡ ನಾನು ವೇದ ಉಪನಿಷತ್ತನ್ನು ನನ್ನ ಸದ್ಗುರು ಸಾನ್ನಿಧ್ಯದಲ್ಲಿ ಅಭ್ಯಾಸ ಮಾಡಿದ್ದೇನೆ. ನಮ್ಮ ಸದ್ಗುರುವಿನ ಹತ್ರ ನಾನು ಭಗವದ್ಗೀತಾ ಪಠನವನ್ನು ಮಾಡಿದ್ದೇನೆ. ಅದನ್ನು ಶಾಂಕರ ಭಾಷ್ಯ ಸಮೇತವಾಗಿ ಅಭ್ಯಾಸನೂ ಮಾಡಿದ್ದೇನೆ ರೀ. ಎಷ್ಟೆಷ್ಟು ಮಂದಿ ಆ ವಾಟ್ಸಪ್ನಲ್ಲಿ ಕೇಳ್ತಾರೆ ರೀ, ಬರ್ರಿ ಎದುರುಗಡೆ ಬರ್ರಿ ಕೇಳ್ರಿ. ನಮಗೆ ಮಕ್ಕಳು ಕಲಿತೇನಂದ್ರೆ ನಾವು ಕಲಿಸ್ಲಿಕ್ಕೆ ರೆಡಿ ಇದ್ವಿ ರೀ. ಆವಾಗ ಒಂದು ಶಾರೀರಿಕ ದೃಷ್ಟಿಯಿಂದ ನಮ್ದಿತ್ತು. ಈಗ ನಾವು ರಿಟೈರ್ಡ್ ಆಗ್ಯಾವ್ರಿ, 60 ಅಬೋವ್ ರೀ ನಾವೀಗ. ಆದರೂ ಸಹಿತ ಗುರುವಿನ ಒಂದು ನನ್ನ ಪರಂಪರಾ ಹೇಳಬೇಕಂತ ಹೇಳಿದ್ದೆ. ಆದರೆ ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರಿ, ಪೂಜ್ಯ ನಾರದ್ಜಿ, ನಾರದ್ರಿಂದ ಎಲ್ಲ ಪುರಾಣಗಳಾಗಿದ್ದಾವೆ. ಮುಂದೆ ಹೇಳ್ತಾರೆ ವಸಿಷ್ಠ, ಶಕ್ತಿ, ಪರಾಶರ, ವ್ಯಾಸ ಮಹರ್ಷಿ, ಶುಕಾಚಾರ್ಯ, ಇವು ಎಲ್ಲರಿಗೂ ಸಮಾನವಾಗಿದೆ. ನಮ್ಮ ಭಾರತದ ದೇಶದ ಗುರು ಪರಂಪರೆ ಇದೆ. ಇವರದ್ದು ನಾಥಪಂಥ ಇದೆ ರೀ, ದತ್ತಾತ್ರೇಯರಿಂದ ಬಂದದ್ದು ಆಗಿದೆ. ಆದರೆ ನಮ್ಮದು ಅಂತ ಹೇಳಿದರೆ ಗೌಡಪಾದಾಚಾರ್ಯ, ಗೋವಿಂದ ಭಗವತ್ ಪಾದಾಚಾರ್ಯ, ಶಂಕರಾಚಾರ್ಯ. ನಮ್ಮ ಪರಂಪರೆಗೆ ಶಂಕರಾಚಾರ್ಯ 4 ಶಿಷ್ಯರಲ್ಲಿ ನಮ್ಮದು ಸುರೇಶಾಚಾರ್ಯ. ನನ್ನ ಮಠ ಯಾವುದು ಅಂತ ಹೇಳಿದರೆ ಶೃಂಗೇರಿ ಮಠ ರೀ ನಮ್ಮದು. ಈ ಮಠದಲ್ಲಿ ಬಂದವರು ಯಾರಪ್ಪ ಅಂತ ಹೇಳಿದರೆ ತಪೋವನ ಮಹಾರಾಜರು, ಚಿನ್ಮಯಾನಂದ, ದಯಾನಂದ ಸರಸ್ವತಿ, ಚಿದ್ರೂಪಾನಂದ ಸರಸ್ವತಿ ಹಾಗೂ ಚಿತ್ಪ್ರಕಾಶಾನಂದ ಸರಸ್ವತಿ. ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ತಿಳಿದವ್ರ ಮುಂದೆ ಹೇಳಿದ್ರೆ ಏನಾರ ಹೌದು ಅಂತಾರ್ರಿ. ತಿಳಿಯಲಾರದ್ರ ಮುಂದೆ ಹೇಳಿದ್ರೆ ಕ್ವಾಡನ ಮುಂದೆ ಕಿನ್ನರಿ ಬಾರಿಸಿದಂಗ್ರಿ. ತಿಳಿದವರ ಮುಂದೆ ಹೇಳಬೇಕು, ಅದಕ್ಕೆ ಹೌದಂತ ಹೇಳ್ತಾರೆ. ಅದಕ್ಕೆ ಅದು ಅವರದೇ ಆಗಿರುವಂತಹ ಪರಂಪರೆಗೆ ಅವರು
ಹೌದು ಅಂತ ಹೇಳ್ತಾರೆ. ತಿಳಿಯಲಾರ್ದ ಮಕ್ಕಳ ಮುಂದೆ ಹೇಳಿ ನಮ್ದೇನು ದೊಡ್ಡತನ ಅಲ್ಲ ರೀ, ಅದು ಸಹಿತ ಇದು ಸ್ಪರ್ಧಾತ್ಮಕವಾದದ್ದಲ್ಲ ರೀ. ಅಧ್ಯಾತ್ಮ ಅಂದ್ರೆ ಸ್ಪರ್ಧಾತ್ಮಕ ಅಲ್ಲ. ಯಾರು ಬೇಕ್ರಿ ಬಂದು ಹೇಳ್ರಿ ಅಂತ ಹೇಳಿದ್ರೆ ನಾವು ಏನೂ ಹೇಳಂಗಿಲ್ಲ ರೀ. ಮೌನಂ ವ್ಯಾಖ್ಯಾತ್ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ವರ್ಷಿಷ್ಟಾಂತೆ ವಸತ್ ಋಷಿಗಣೈಃ ಆರುತಂ ಬ್ರಹ್ಮನಿಷ್ಠೈಃ ಆಚಾರೇಂದ್ರ ಕರಿಕಲಿತ ಚಿನ್ಮುದ್ರಮಾನಂದ ರೂಪಂ ಸ್ವಾತ್ಮಾರಾಮಂ ಮುದಿತ ವದನಂ ದಕ್ಷಿಣಾಮೂರ್ತಿ ರೂಪೇ. ಆ ದಕ್ಷಿಣಾಮೂರ್ತಿನ ನಮ್ಮ ಸದ್ಗುರು ರೀ. ಆ ಸದ್ಗುರು ಹೇಳ್ತಾನೆ ಮೌನಂ ವ್ಯಾಖ್ಯಾನಂ. ಅದಕ್ಕಾಗಿ ಹೇಳ್ತಾರೆ ಶಬ್ದಕ್ಕೇನು ಗೊತ್ತು ನಿಶಬ್ದದ ಸೌಂದರ್ಯ. ಎಲ್ಲ ಹೇಳಿ ತೋರಿಸ್ಬೇಕಂತ ಏನಿಲ್ಲ ರೀ. ನಿಶಬ್ದವೇ ಬ್ರಹ್ಮ. ಅದಕ್ಕಾಗಿ ಬ್ರಹ್ಮವನ್ನು ತಿಳಿದವರು ಸುಮ್ಮನಿರಬೇಕು ಅಂತ ಹೇಳ್ತಾರೆ. ನಾನು ಪ್ರಕಟಪಡಿಸಬೇಕಾಗಿಲ್ಲ. ಅದಕ್ಕಾಗಿ ಇವತ್ತು ಗುರು ಮಹಿಮಾ ಹೇಳ್ತಾ ಇದ್ದಾರೆ. ಗುರು ಧೈರ್ಯಾಚ ಡೋಂಗರ್ ಅಂದ್ರೆ ಧೈರ್ಯವನ್ನು ಕೊಟ್ಟ ಅಂದ್ರೆ ಅವನು. ಮತ್ತೆ ಹೇಳ್ತಾರೆ ಅವನು ಯಾವಾಗಲೂ ಕೂಡ ಜೀವನದಲ್ಲಿ ಗುರು ವೈರಾಗ್ಯಚೆ ಮೂಲ ಗುರು ಪರಬ್ರಹ್ಮ ಕೇವಲ ಗುರು ದಾಖವಿ ತತ್ಕಾಳ. ಈ ಗುರುವಿನ ಮಹಿಮೆಯನ್ನು ಅಪಾರವಾಗಿ ವೇದಗಳು ಸಹಿತ ಅದನ್ನು ವರ್ಣಿಸಲಾರಲಾರದೆ ಮೌನಕ್ಕೆ ಶರಣ ಹೋದರು ಅಂತ ಹೇಳ್ತಾರೆ. ಹೀಗಾಗಿ ಉಪನಿಷತ್ಗಳು ಕೇವಲ ಕಂಠಸ್ಥ ಮಾಡಿ ಇದನ್ನು 4 ಮಂದಿ ಮುಂದೆ ನಾನು ವಾವ ಅನ್ನಿಸ್ಕೊಳ್ಳಿಕ್ಕೆ ಹೇಳೋದಿಲ್ಲ ರೀ. ಅದು ವೇದ ಪುರಾಣಗಳು ನಮ್ಮ ಸಲುವಾಗಿನೇ ಬರೆದಿದ್ದಾರೆ. ತಮ್ಮ ಇಡೀ ಜೀವನವನ್ನು ಇದರ ಸಲುವಾಗಿನ ಶಂಕರಾಚಾರ್ಯರು ಅವರು ಬರೆದಿಟ್ಟಾರ್ರಿ. ಪಾಪ ತಮ್ಮ ಜೀವನವನ್ನೇ ಸವಿಸಿದ್ದಾರೆ. ಕಣ್ ತೆಗೆದು ಓದ್ರಿ, ಕಂಠಸ್ಥನೂ ಮಾಡ್ರಿ, ಬಹಳ ಒಳ್ಳೆಯದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದೋ ಬ್ರಹ್ಮಣೋ ವಿದ್ವಾನ್. ಹೇಳ್ತಾರೆ ಮಾತುಗಳು ಅಲ್ಲಿಗೆ ಹೋಗಿ ನಿಲುಕೋದಿಲ್ಲ, ಗುರುವನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಇನ್ನೂ ಸುಂದರವಾಗಿ ಹೇಳ್ತಾರೆ. ಆದರೂ ಯಾರು ತಮ್ಮ ಜೀವನದಲ್ಲಿ ಗುರುವನ್ನು ಪಡೆದಿಲ್ಲವೋ ಅವರ ಜೀವನ ನಿರರ್ಥಕರಿ. ಗುರು ಇಲ್ಲದೆ ಅದಕ್ಕೆ ನಮ್ಗೆ ಡಸ್ಟ್ಬಿನ್ನೂ ಬೇಕ್ರಿ, ಮನೆಯೊಳಗೆ ಪ್ರತಿಯೊಂದು ಸಾಮಾನೂ ಬೇಕ್ರಿ. ಅದರಂತೆ ನಮಗೂ ಗುರು ಬೇಕನ್ನೋರು ಎಷ್ಟು ಮಂದಿ ರೀ? ಕೈ ಎತ್ತಿ ತೋರಿಸ್ರಿ. ಇಲ್ಲಿದ್ದವ್ರು ಹೇಳ್ತೀರಿ ಅಷ್ಟ. ಇಲ್ಲೇ ನಾನು ಕರಮನ್ ದೇವಸ್ಥಾನದಲ್ಲಿ 7 ವರ್ಷ ತನಕ ಭಗವದ್ಗೀತೆ ಶಂಕರ ಭಾಷೆ ಸಮೇತವಾಗಿ ಅಭ್ಯಾಸ ಮಾಡಿಸಿದ್ದೇನೆ. ನಮಗೆ ಬೇಕು ಅಂತ ಹೇಳಿ ಬರಬೇಕು ಅಥವಾ ನಾನಾಗಿ ಬರ್ಬೇಕ್ರಿ. ಗುರುವಿನ ಹತ್ತಿರ ಶಿಷ್ಯ ಬರ್ಬೇಕ್ರಿ. ಎಲ್ಲಿ ತನಕ ಹಸಿವಿರ್ತೈತೋ ಅವ್ರ ಆಹಾರದ ಕಡೆ ಬೇಕು. ನೀರಡಿಕೆ ಆಗಿದವರು ಬಾವಿ ಹತ್ತಿರ ಬರ್ಬೇಕ್ರಿ. ಬಾವಿನ ಹುಡ್ಕೊಂಡು ಬಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕಾಗಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಂಥ ಒಂದು ಗುರುವಂದನೆ ಕಾರ್ಯಕ್ರಮ ಇಲ್ಲಿ ಸುಂದರವಾಗಿ ನಡೀತಾ ಇದೆ. ಈ ಸುಂದರವಾದ ಇದರಲ್ಲಿ ಗಣಪತ್ ಮಹಾರಾಜರ ಒಂದು ಗ್ರಂಥ ಪಾರಾಯಣ ಮಾಡಿದ್ದಾರೆ. ಈಗ ದಾಸಬೋಧ. ಇದು ದಾಸಬೋಧ ಪಾರಾಯಣ ಗ್ರಂಥ ಅಲ್ಲ, ಇದು ಅಧ್ಯಯನ ಗ್ರಂಥ ರೀ. ಇದು ಸಕಲ ವೇದ ಉಪನಿಷತ್ಗಳ ಸಾರ ಅದರಲ್ಲಿದೆ ರೀ. ಇದು ದಾಸಬೋಧ ನಮ್ಮಂತಹ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ, ಸಂಸ್ಕೃತದಿಂದ ತಿಳಿಯೋದಿಲ್ಲ ಅಂತೇಳಿ ಪ್ರಾಕೃತ ಜನರ ಸಲುವಾಗಿ ಗುರುವಿನ ದಯೆಯಿಂದ ಅದನ್ನು ಮರಾಠಿಯಲ್ಲಿ ಬರೆದಿದ್ದಾರೆ ಅಷ್ಟೇ. ನಾವು ಬರೆದಿದ್ದಕ್ಕೆ ಮರಾಠಿನ ಶ್ರೇಷ್ಠ, ಅದು ಕನಿಷ್ಠ ಅಂತಲೂ ಇಲ್ಲ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ತಸ್ಮಾತ್ ಸಾರತೆ ದಿಸೇನ ಅಣಿ ಆಸಾರತೆ ದಿಸೆ ಜನ. ಸಾರಾಸಾರ ವಿವಂಚನ. ಸಾರ ಯಾವುದು ಅಸಾರ ಯಾವುದು ಎನ್ನುವಂಥದ್ದು ಆರಿಸಲಿಕ್ಕೆ ನಾವು ಯೋಗ್ಯರಾಗಿರ್ಬೇಕ್ರಿ. ನಿತ್ಯ ವಿವೇಕ ಇರಬೇಕ್ರಿ. ನಾವು ಎಲ್ಲರಿಗೂ ಆಧ್ಯಾತ್ಮಿಕ ಅಂತ ತಿಳ್ಕೊಂಡ್ರೆ ಅದು ಆಧ್ಯಾತ್ಮಿಕ ಅಲ್ಲ ರೀ. ಅಧ್ಯಾತ್ಮದ ಒಂದು ಗುರು ಪರಂಪರಾನುಗತವಾಗಿ ಬರುತ್ತದೆ. ಅದು ಶಾಸ್ತ್ರ ಸಮ್ಮತವಾಗಿರುತ್ತದೆ. ಅದಕ್ಕೆ ವೇದ ಪುರಾಣಗಳ ಆಧಾರ ಇರಬೇಕ್ರಿ. ಅಂದ್ರೆ ಅದನ್ನು ಸ್ವೀಕಾರಕ್ಕೆ ಯೋಗ್ಯ, ಇಲ್ಲಂದ್ರೆ ಇಲ್ಲ ಅಂತೇಳಿ. ಅದನ್ನು ಯಾರು ತಿಳ್ಕೋತಾರಪ್ಪ ಅಂತ ಹೇಳಿದ್ರೆ ಸಾಧು ಜಾಣತೆ. ಇಲ್ಲಿ ಮೇಲೆ ಕುಂತವ್ರು ಒಂದು ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಏನಪ್ಪ ಅಂತ ಹೇಳಿದರೆ ಮೊಟ್ಟ ಮೊದಲು ನಮ್ಮ ಭಾರತದ ಧರ್ಮ ಗ್ರಂಥ ಭಗವದ್ಗೀತೆ ಆದರೂ ಸಹಿತ ಅಧ್ಯಯನ ಮಾಡ್ರಂತೆ ಮೇಲಿಂದ ಮೇಲೆ ಹೇಳಬೇಕ್ರಿ. ನಮ್ಮ ಭಗವದ್ಗೀತೆ ಸರ್ವ ಉಪನಿಷತ್ತುಗಳ ಸಾರದರೆ ಚಿಕ್ಕ ವಯಸ್ಸಿನಲ್ಲೇ ಆ ಭಗವದ್ಗೀತೆಯನ್ನು ಮಕ್ಕಳಿಗೆ ಕಲಿಸಿದ್ದೇ ಆದರೆ ಅವರ ಜೀವನದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮಧ್ಯ ವಯಸ್ಸು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಸಾಧು ಸಂತರು ಇದನ್ನು ಮಾಡ್ತಾರೆ. ಇದು ಹೇಗಿದೆ? ಖರೇ ಕೋಟೆ ಕೋಣ ಜಾಣೆ. ಖರೇ ಕೋಟೆ. ನಾ ಏನು ಸುಳ್ಳು ಹೇಳಿದ್ರು ನೀವು ಹೌದಂತೀರಿ, ತಿಳಿಲಾರ್ದ ಮುಂದೆ
ತಿಳಿದವ್ರ ಮುಂದೆ ಹೇಳಿದ್ದೆ ಆದರೆ ಇದು ಸತ್ಯ ಇದು ಅಸತ್ಯ ಅನ್ನೋದು ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾರೆ ಇದು ಜ್ಞಾನ ಅದ ನೋಡ್ರಿ. ದಿಸೇನಾಜೆ ಗುಪ್ತ ಧನ ತಯಾಕರಣೆ ಲಾಗೆ ಅಂಜನ ಗುಪ್ತ ಪರಮಾತ್ಮ ಇದ್ದಾನ್ರಿ. ಇದು ಎಲ್ಲ ಯಾವಾಗ ಗೊತ್ತಾಗ್ತೈತಿ ಅಂತ ಹೇಳಿದರೆ ಸಜ್ಜನ ಸಂಗತಿ ಶೋಧಾವ. ಅದಕ್ಕಾಗಿ ಹೇಳ್ತಾರೆ ಸಜ್ಜನರ ಸಂಘವನ್ನು ಹಿಡಿದಾಗ ಮಾತ್ರ ನಮಗೆ ಇದು ಸತ್ಯವಾದದ್ದನ್ನು ತಿಳಿಯುತ್ತದೆ. ಇವತ್ತಿನ ಕಾರ್ಯಕ್ರಮ ಸಜ್ಜನರ ಸಂಗತಿದ ಸಜ್ಜನರ ಒಂದು ಒಡನಾಟದಲ್ಲಿ ಹೆಜ್ಜೆಯನ್ನು ಸವಿದಂತಿದೆ. ಅದಕ್ಕಾಗಿ ಸತ್ಸಂಗೇನ ಪರಂ ಪ್ರಾಪ್ತಿ ದುಸ್ತರಂ ತರೆಚಿರಾತ್ ತಸ್ಮಾದಸಿ ಸತ್ಸಂಗೇನ ಸತತಂ ಕುರಿಯಾ ತಂದಿದ್ದಾರೆ. ಅದಕ್ಕಾಗಿ ಸತತವಾಗಿ ಸತ್ಸಂಗ ಮಾಡ್ರಿ. ನಮ್ದು ಯಾರ್ಯಾರ್ದೋ ಯೂಟ್ಯೂಬ್ನ್ಯಾಗ ಬರ್ತಾವಲ್ರಿ ಅದುವರ ಕೇಳ್ರಿ ಝಲಕ್ ದಿಕ್ಲಾಜ. ಅದರಿಂದ ನಮ್ಮ ಜೀವನದಲ್ಲಿ ಯಾವುದರ ಒಂದು ವಾಕ್ಯ ಫ್ಲ್ಯಾಶ್ ಆದ್ರೂ ನಮ್ಮ ಜೀವನ ಉದ್ಧಾರ ಆಗ್ತೈತ್ರಿ. ಕೌಡಿಕೆ ಭಾವ ಬಿಕ್ರ ಹೈ ಜ್ಞಾನ ಕೌಡಿಕೆ ಭಾವ ನಾವು ಪಡೆದಿದ್ದು ಹಂಗ್ರಿ ನೋಡ್ರಿ. ಇಡೀ ಜೀವನವನ್ನ ಗುರುವಿನ ಸಲುವಾಗಿ ಸಮರ್ಪಿಸಿಕೊಂಡಿರುವಂತ ತಾರಾಚಂದ್ರ ಮಹಾರಾಜರು ಅತಿ ಚಿಕ್ಕ ವಯಸ್ಸಿನಲ್ಲಿ BSc ಕಲಿತಿದ್ರೆ ಅವಾಗ ಎಂತ ದೊಡ್ಡ ದೊಡ್ಡ ನೌಕರಿ ಸಿಗ್ತಿದ್ವಿ. ಗುರುವಿನ ಗುಲಾಮನಾಗಿ ಕಲಿಬೇಕಾಗ್ತೈತ್ರಿ. ನಾವಾದ್ರೂ ಸಹಿತ ಕಂಬ್ರಿಪೇಟೆಯಿಂದ ವಿಶ್ವೇಶ್ವರನಗರ ತನಕ ನಡ್ಕೊಂತ ಹೋಗ್ತಿದ್ವಿ ಬೆಳಿಗ್ಗೆ 6:30 ಲೇಟ್ ಆದ್ರೆ ನಮಗೆ ಬಾಗ್ಲ ಹಾಕ್ಬಿಡ್ತಿದ್ರಿ. ನೀವು ಇಷ್ಟೂ ಇಲ್ಲ ರೀ, ಬರೀ ಒಂದು ಟಿಕ್ ಮಾಡಿ ಅದನ್ನು ಕೇಳ್ರಿ ಅಂದ್ರೂ ಸಹಿತ ನಮ್ದು ನೀವು ಹಾಕ್ಬೇಡ್ರಿ ವಿಜೋಕಾರ ನೋರು ಅದಾರ್ರಿ ನನಗೆ ಅಷ್ಟು ತ್ರಾಸ ಆಗ್ತೈತ್ರಿ. ಅಂದರೆ ಜ್ಞಾನಕ್ಕೆ ಕೊಡುವಂತಹ ಬೆಲೆ ಇಷ್ಟಿದ್ದಿದ್ದೇ ಆದರೆ ನಮಗೆ ಗುರುವಿನ ಅನುಗ್ರಹ ಎಷ್ಟಾಗ್ತದೆ ಅಂತ ಹೇಳ್ತಾ ನನ್ನ 4 ಮಾತುಗಳೇ ಪೂರ್ಣ ವಿರಾಮ ಕೊಡ್ತಾ ಇದ್ವಿ. ದರ್ಶನ ಮ್ಯಾಲ ಹತ್ತಿ ಬಂದಾಗಿ ಹರಿ ಓಂ. ರಾಜಾಧಿರಾಜ್ ಸದ್ಗುರುನಾಥ್ ಮಹಾರಾಜ್ ಕಿ. ಈಗ ಮುಂದಿನ ಕಾರ್ಯಕ್ರಮ ಪರಿಚಯ ಹಾಗೂ ಸತ್ಕಾರ. ನಾವು ವ್ಯಾಸಪೀಠದ ಮೇಲೆ ಇರುವಂಥ